ರವಿ ಮದುವೆಗೆ ಅಂತ ಬಟ್ಟೆ ಪ್ಯಾಕ್ ಮಾಡ್ಕೋತಾ ಇರ್ತಾಳೆ. ಅಷ್ಟೊತ್ತಿಗೆ ಅತ್ತೆ ಶಾರದಾ ಸುರಭಿನ ಕರೀತಾರೆ. ಸುರಭಿ, ಸುರಭಿ. ಹಾ ಅತ್ತೆ, ಬಂದೆ. ಸುರಭಿ ಆ ಕಡೆ ಹೋಗ್ತಿದ್ದಂಗೆ ಪ್ರಜ್ಞಾ ಸೀದಾ ಸುರಭಿ ರೂಮಿಗೆ ಬರ್ತಾಳೆ. ಓಹೋ, ಮೇಡಮ್ನವರು ಆಗ್ಲೇ ಮದುವೆಗೆ ಬಟ್ಟೆ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾರೆ. ನೋಡೋಣ ಯಾವ್ಯಾವ ಸೀರೆ ತಗೊಂಡಿದ್ದಾರೆ ಅಂತ. ಓಹೋ, ಇದು ಮದುವೆಗೆ ಅಂತ ತಗೊಂಡಿರೋ ಸೀರೆ. ಇದು ಸೂಟ್ ಕೇಸಲ್ಲಿ ಇದ್ರೆ ತಾನೇ ಮದುವೆ ಮನೆವರೆಗೂ ಬರೋದು. ಕಲರ್ ಏನೋ ತುಂಬಾನೇ ಚೆನ್ನಾಗಿದೆ. ಈ ಸೀರೆನ ನೀವು ಮದುವೆಲಿ ಹೇಗೆ ಉಟ್ಕೊಳ್ತೀರಾ ನಾನು ನೋಡ್ತೀನಿ. ಪ್ರಜ್ಞಾ ಸುರಭಿ ಗೊತ್ತಾಗ್ದಾಗೆ ಆ ಸೀರೆನ ಬೇರೆ ಎಲ್ಲೋ ಬಚ್ಚಿಟ್ಬಿಡ್ತಾಳೆ. ಅಯ್ಯೋ, ಸೀರೆ ಎಲ್ಲ ಪ್ಯಾಕ್ ಮಾಡಿದ್ದೆ, ಇನ್ನೇನು ಸೂಟ್ ಕೇಸ್ ಲಾಕ್ ಮಾಡಬೇಕು. ಅಷ್ಟೊತ್ತಿಗೆ ಅತ್ತೆ ಕರೆದ್ರು. ಎಲ್ಲ ಅರ್ಧಂಬರ್ಧ ಕೆಲಸನೇ. ಅಪ್ಪ, ನನ್ನ ಲಗೇಜ್ ಅಂತೂ ಪ್ಯಾಕ್ ಆಯಿತು. ಪಾಪ ಸುರಭಿ ಸೂಟ್ ಕೇಸಲ್ಲಿ ಎಲ್ಲ ಸೀರೆ ಇದೆ ಅಂತ ತಿಳ್ಕೊಂಡು ತನ್ನ ಪಾಡಿಗೆ ತನ್ನ ಕೆಲಸ ನೋಡ್ಕೊಂಡು ಹೋಗ್ತಾಳೆ. ಅಂತೂ ಇಂತೂ ನವನೀತ್ ನವ್ಯ ಮದುವೆ ದಿನ ಬಂದೇ ಬಿಡುತ್ತೆ. ಮದುವೆ ದಿನ ನವ್ಯ ಅದಕ್ಕೆ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಗೊತ್ತಾ? ಥ್ಯಾಂಕ್ ಯು ಪ್ರಜ್ಞಾ, ನೀನು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ. ಈ ಡ್ರೆಸ್ ನಿಂಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸುರಭಿ, ಮದುವೆಗೆ ಅಂತ ತಗೊಂಡಿಲ್ಲ ಸೀರೆ, ಅದನ್ನ ಯಾಕಮ್ಮ ಉಟ್ಕೊಳ್ಳಿಲ್ಲ? ಅತ್ತೆ, ನಾನು ಆ ಸೀರೆನ ಸೂಟ್ ಕೇಸ್ ಒಳಗಡೆ ಹಾಕೊಂಡಿದ್ದು ನೆನಪು. ಆದರೆ ಚೌಟ್ರಲ್ಲಿ ಬಂದು ನೋಡ್ತೀನಿ ಸೂಟ್ ಕೇಸಲ್ಲ ಸೀರೆ ಇಲ್ಲವೇ ಇಲ್ಲ. ಮನೇಲಿ ರೂಮಲ್ಲೇ ಎಲ್ಲೋ ಮರ್ತಿದ್ದೀರಿ ಅನ್ಸುತ್ತೆ. ಇದೇ ಚೆನ್ನಾಗಿದೆ ಅಕ್ಕ, ನಿಮ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ. ಈ ಸೀರೆನ ಸುರಭಿನೇ ಸೆಲೆಕ್ಟ್ ಮಾಡಿದ್ದು. ವಾವ್, ನಿಮ್ಮ ಸೆಲೆಕ್ಷನ್ ಸೂಪರ್ ಅಕ್ಕ. ಸೆಲೆಕ್ಷನ್ ಅವರೇ ಮಾಡಿದ್ದು ಅದಕ್ಕೆ, ಆದರೆ ಆ ಸೀರೆ ಕೊಡಿಸಿದ್ದು ನಾನು. ಹೌದಾ? ವೆರಿ ಗುಡ್ ಪ್ರಜ್ಞಾ. ಸೆಲೆಕ್ಷನ್ ಏನು ಯಾರು ಬೇಕಾದರೂ ಮಾಡ್ತಾರೆ, ಆದರೆ ಕೊಡಿಸೋ ಮನಸ್ಸು ಎಲ್ರಿಗೂ ಇರಲ್ಲ. ಹೌದಕ್ಕೆ ನೀವು ಸರಿಯಾಗಿ ಹೇಳಿದ್ದೀರಾ. ಪಾಪ ಸುರಭಿಗೆ ತುಂಬಾನೇ ಬೇಜಾರಾಗುತ್ತೆ. ಮದುವೆಗೆ ಅಂತ ತಂದಿದ್ದ ಸೀರೆ ಇಲ್ಲದೆ ಇರೋದ್ರಿಂದ ಅವಳು ಅನಿವಾರ್ಯವಾಗಿ ಪ್ರಜ್ಞಾ ಕೊಡಿಸಿದ ಸೀರೆನ ಉಟ್ಕೋಬೇಕಾಗತ್ತೆ. ಸುರಭಿ, ನಮ್ಮ ನೆಂಟರಿಷ್ಟರಿಗೆಲ್ಲ ಸೀರೆಗಳು ತಂದಿದ್ದೀವಲ್ಲ, ಎಲ್ಲ ರೂಮಲ್ಲಿ ಇಡ್ಸಿದ್ದೀನಿ ನೋಡು. ಸೀರೆ ಕವರ್ ಮೇಲೆ ಹೆಸರುಗಳು ಬರ್ದಾಗಿದೆ. ಯಾರಿಗೂ ಮಿಸ್ ಆಗಬಾರ್ದು. ಎಲ್ರಿಗೂ ಅರಿಶಿನ ಕುಂಕುಮ ಇಟ್ಕೊಡಮ್ಮ. ಸರಿ ಅತ್ತೆ. ಮದುವೆ ಆಗಿ ನವ್ಯ ಮನೆಗೆ ಬಂದಮೇಲೆ, ನವ್ಯ, ನವನೀತ್ ಇಲ್ಲಮ್ಮ? ಅತ್ತೆ, ಇವರು ಭಾವ ಇಬ್ಬರು ಎಲ್ಲ ಆಚೆ ಹೋಗಿದ್ದಾರೆ. ಹೌದಾ? ಅಣ್ಣ ತಮ್ಮ ಭೇಟಿಯಾಗಿ ತುಂಬ ದಿನಗಳೇ ಆಗಿತ್ತು. ಆರಾಮಾಗಿ ಸುತ್ತಾಡ್ಕೊಂಡು ಮಾತಾಡ್ಕೊಂಡು ಬರಲಿ. ಅತ್ತೆ, ನೀವೇನು ಅಂದ್ಕೊಳ್ಳಲ್ಲ ಅಂದರೆ ನಾನು ನಿಮ್ಮನ್ನೇನೋ ಕೇಳಬೇಕು. ಕೇಳಮ್ಮ. ಅತ್ತೆ, ನಿಜ ಹೇಳಬೇಕಂದ್ರೆ ನನಗೆ ಈ ಸೀರೆ ಉಟ್ಕೊಂಡು ಅಭ್ಯಾಸನೇ ಇಲ್ಲ. ನಾನು ಡ್ರೆಸ್ ಹಾಕೋತೀನಿ ಅತ್ತೆ. ಅಯ್ಯೋ, ಅದಕ್ಕೇನಕ್ಕೆ, ಆರಾಮಾಗಿ ಹಾಕೊಳ್ಳಿ. ನನಗೆ ಅರ್ಥ ಆಗುತ್ತೆ ನವ್ಯ, ಆದರೆ ಒಂದು ಸ್ವಲ್ಪ ದಿನ ಆಮೇಲೆ ಡ್ರೆಸ್ ಹಾಕೊಳ್ಳೋದಿದ್ದೇ ಇರುತ್ತಲ್ವಾ. ಈಗ ಸುರಭಿನೇ ನೋಡು, ಅವಳು ಮದುವೆ ಆದಾಗ್ಲಿಂದ ಇಲ್ಲಿವರೆಗೂ ಸೀರೆನೇ ಉಟ್ಕೊಂಡಿರೋದು, ಬೇರೆ ಯಾವ ಡ್ರೆಸ್ಸು ಹಾಕೊಳ್ಳಲ್ಲ. ಅಮ್ಮ, ಎಲ್ರಿಗೂ ನಿನ್ನ ದೊಡ್ಡ ಸೊಸೆ ಥರ ಅಡ್ಗುಲಜ್ಜಿ ಇದ್ದಾಗಿದ್ದಾಗ ಬರಲ್ಲ. ಅತ್ತಿಗೆ ಆಫೀಸಿಗೆ ಹೋಗೋರು, ಅವ್ರಿಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಅದನ್ನು ಹಾಕ್ಕೊಳ್ಳಿ ಬಿಡು. ನೋಡು ಪ್ರಜ್ಞಾ, ನೀನು ಡ್ರೆಸ್ ಬಗ್ಗೆ ಮಾತಾಡು, ಆದರೆ ಸುರಭಿ ಬಗ್ಗೆ ಮಾತಾಡಬೇಡ. ಅಯ್ಯೋ ಅತ್ತೆ, ಇಷ್ಟಕ್ಕೆಲ್ಲ ಯಾಕೆ ಕೋಪ ಮಾಡ್ಕೊಳ್ತಿದ್ದೀರಾ? ಪ್ರಜ್ಞಾ ಹೇಳಿದ್ರಲ್ಲಿ ತಪ್ಪೇನಿದೆ? ನೋಡಮ್ಮ ನವ್ಯ, ಯಾವಾಗಲೂ ಸುರಭಿಗೆ ಬೇಜಾರಾಗೋ ಥರನೇ ಮಾತಾಡ್ತಾಳೆ. ಪಾಪ ಸುರಭಿ ಅವಳು ಪಾಡಿಕೊಂಡಿರ್ತಾಳೆ. ಪ್ರಜ್ಞಾ ಏನು ಅಕ್ಕಂಗೆ ಬೇಜಾರಾಗಿರೋ ಥರ ಏನು ಹೇಳಿಲ್ಲ. ಅಕ್ಕ ಯಾವಾಗಲೂ ಮನೇಲೆ ಕೆಲಸ ಮಾಡ್ಕೊಂಡಿರೋರು, ಆದ್ದರಿಂದ ಅವ್ರಿಗೆ ಸೀರೆ ಅಭ್ಯಾಸ ಆಗಿದೆ. ನಾವು ಆಫೀಸಿಗೆ ಹೋಗ್ತೀವಲ್ಲ ಅತ್ತೆ, ಹಾಗಾಗಿ ನನಗೆ ಡ್ರೆಸ್ಸೇ ಕಂಫರ್ಟಬಲ್. ಅದಕ್ಕೆ ಪ್ರಜ್ಞಾ ಹೇಳಿದ್ಲು ಅಷ್ಟೇ. ನಿಂಗೆ ಯಾವ ಡ್ರೆಸ್ ಹಾಕೋಬೇಕು ಅನ್ಸುತ್ತೋ ಅದನ್ನೇ ಹಾಕೋ, ಸರಿನಾ? ಥ್ಯಾಂಕ್ಸ್ ಅತ್ತೆ, ನಾನು ಈಗಲೇ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಪ್ರಜ್ಞಾ, ನೀನು ನನ್ನ ಜೊತೆ ಬಾ. ನಾನು ಹೊಸ ಹೊಸ ಡ್ರೆಸ್ ತೊಗೊಂಡಿದ್ದೀನಿ, ಎಲ್ಲ ತೋರಿಸ್ತೀನಿ. ಹಾಂ ಅದಕ್ಕೆ. ಸುರಭಿ, ಹೋಗಮ್ಮ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಪಾಪ ನಿಂಗೆ ಒಂದೇ ಸಮ ಕೆಲಸ ಆಗಿದೆ. ಸರಿ ಅತ್ತೆ. ಇದು ಯಾಕೋ ಸರಿ ಕಾಣಿಸ್ತಿಲ್ಲ.
ನವ್ಯ ಪ್ರಜ್ಞಾ ಇಬ್ಬರು ಯಾವಾಗಲೂ ಒಟ್ಟೊಟ್ಟಿಗೆನೇ ಇರ್ತಾರೆ. ಮದುವೆ ಮನೇಲೂ ಅಷ್ಟೇ ಸುರಭಿನ ಮಾತೇ ಆಡಿಸ್ತಿರ್ಲಿಲ್ಲ. ಈ ಪ್ರಜ್ಞೆಗೆ ಎಷ್ಟು ಹೇಳಿದ್ರೂ ಬುದ್ಧಿನೇ ಬರಲ್ಲ. ನವ್ಯ ಆದರೂ ಅರ್ಥ ಮಾಡ್ಕೋಬೇಡ್ವಾ? ಯಾವಾಗಲೂ ನಾದಿನಿ ಜೊತೆಲೇ ಇರ್ತಾಳ. ಇವಳು ವಾರ್ಗಿತಿ ಜೊತೆ ಚೆನ್ನಾಗಿರೋ ಬದಲು ಯಾಕೆ ಯಾವಾಗಲೂ ಪ್ರಜ್ಞಾ ಪ್ರಜ್ಞಾ ಅಂತಾನೆ ಅಂತಿರ್ತಾಳೆ. ಪಾಪ ಸುರಭಿ, ಈ ಮನೇಲಿ ಯಾರು ಅವಳನ್ನು ಕೇಳೋರೇ ಇಲ್ಲ. ಇದೇ ಥರ ಒಂದು ವಾರ ಕಳೆಯುತ್ತೆ. ನವ್ಯ ಸುರಭಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಪ್ರಜ್ಞನ್ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿರ್ತಾಳೆ. ಸುರಭಿ ಮನೆ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತಾ ಇದ್ರೆ ನವ್ಯ ಪ್ರಜ್ಞಾ ಜೊತೆ ಕುತ್ಕೊಂಡು ಹರಟೆ ಹೊಡೆಯೋದು, ಅವಳ ಡಯಟ್ ಬಗ್ಗೆ ಕೇಳೋದು, ಇಬ್ಬರು ಆಚೆ ಹೋಗಿ ಸುತ್ತಾಡ್ಕೊಂಡು ಬರೋದು, ಇದೇ ಥರ ಮಾಡ್ತಿರ್ತಾರೆ. ಇದರಿಂದ ಅತ್ತೆ ಶಾರದಂಗೆ ತುಂಬಾ ಬೇಜಾರಾಗುತ್ತೆ. ನವ್ಯ ಅಡುಗೆ ಮನೆಯಲ್ಲಿ ತಿಂಡಿ ರೆಡಿ ಮಾಡ್ತಾ ಇರ್ತಾಳೆ. ಅಕ್ಕ, ಏನು ತಿಂಡಿ ಮಾಡ್ತಾ ಇದ್ದೀರಾ? ಅತ್ತೆ ತಿಂಡಿಗೆ ಬಿಸಿಬೇಳೆ ಭಾತೆ ಮಾಡಿಬಿಡು ಅಂದರು, ಅದಕ್ಕೆ ಮಾಡ್ತಾ ಇದ್ದೀನಿ. ಏನು ಬಿಸಿಬೇಳೆ ಭಾತ? ಅಲ್ಲ ಅಕ್ಕ, ಬೆಳಿಗ್ಗೆ ಬೆಳಿಗ್ಗೆನೆ ಯಾರು ಅನ್ನ ತಿಂತಾರೆ, ಬೋರ್ ಆಗಲ್ವಾ? ನವ್ಯ ಅತ್ತಿಗೆ, ಸುರಭಿ ಅತ್ತಿಗೆಗೆ ಮಾಡಕ್ಕೆ ಬರೋದು ಒಂದೇ ಒಂದು ಬಿಸಿಬೇಳೆ ಭಾತು, ಅದಕ್ಕೆ ಅದನ್ನು ಮಾಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಹೌದಾ? ರಾತ್ರಿನೇ ಎಲ್ಲ ತರಕಾರಿನೂ ಹೆಚ್ಚಿ ಫ್ರಿಡ್ಜ್ನಲ್ಲಿ ಇಟ್ಕೊಂಡ್ಬಿಡ್ತಾರೆ. ಬೆಳಗ್ಗೆ ಎದ್ದು ಮಾಡೋದಷ್ಟೇ, ಕೆಲಸ ಸುಲಭ ಆಗುತ್ತಲ್ಲ, ಏನು ಕಷ್ಟಪಡಬೇಕು ಅದಕ್ಕೆ ಹೇಳಿ. ಅಕ್ಕ, ನೀವು ರಾತ್ರಿನೇ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಯಾಕೆ ಫ್ರಿಡ್ಜಲ್ಲಿ ಇಡ್ತೀರಾ? ಬೆಳಿಗ್ಗೆ ಎದ್ದು ಕಟ್ ಮಾಡ್ಕೋಬೋದಲ್ವಾ? ಫ್ರಿಡ್ಜ್ ಇದೆ ಅಂತ ಎಲ್ಲನೂ ಅದ್ರಲ್ಲಿ ಇಡೋಕ್ಕಾಗುತ್ತಾ? ಅಯ್ಯೋ ನವ್ಯ ಅದಕ್ಕೆ ಅಷ್ಟೆಲ್ಲ ತಿಳ್ಕೊಂಡಿದ್ರೆ ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ರು? ನೋಡಿ, ನೀವು ನನ್ನ ಮಾತು ಕೇಳಿ, ನಾನು ಡಯಟ್ಗೆ ಓಟ್ಸ್ ಸ್ಮೂತಿ ಮಾಡ್ಕೊಳ್ತಾ ಇದ್ದೀನಿ, ನೀವು ಅದನ್ನೇ ಕುಡಿತೀರಾ? ಸರಿ ಪ್ರಜ್ಞಾ, ಆಯಿತು, ನೀನು ನನಗೂ ಒಂದು ಲೋಟ ಓಟ್ಸ್ ಸ್ಮೂತಿ ಮಾಡಿಕೊಡು. ಸರಿ ಅದಕ್ಕೆ. ಅಕ್ಕ, ನೀವು ಆರಾಮಾಗಿ ಹೋಗಿ ರೆಸ್ಟ್ ಮಾಡಿ, ನಾನು ಪ್ರಜ್ಞಾ ಇಬ್ಬರು ಸ್ವಲ್ಪ ಡಯಟ್ ರೆಸಿಪಿ ರೆಡಿ ಮಾಡ್ಕೋತೀವಿ. ಸುರಭಿ ಏನೂ ಮಾತಾಡದೆ ಅಲ್ಲಿಂದ ಹೋಗ್ತಾಳೆ. ಸುರಭಿ, ಬಿಸಿಬೇಳೆ ಭಾತ್ ಆಯ್ತಾ? ಆಯ್ತು ಅತ್ತೆ. ಯಾಕಮ್ಮ ಸುರಭಿ, ಏನಾಯ್ತು? ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಸುರಭಿ ಅಡುಗೆ ಮನೇಲಿ ನಡೆದಿದ್ದ ಎಲ್ಲ ವಿಷಯನೂ ತನ್ನ ಅತ್ತೆ ಹತ್ರ ಹೇಳ್ತಾಳೆ. ಅತ್ತೆ ಕೋಪ ಮಾಡ್ಕೊಂಡಿದ್ದು ನೋಡಿ ಸುರಭಿಗೆ ಭಯ ಆಗುತ್ತೆ. ಅತ್ತೆ, ನೀವು ಕೇಳಿದ್ರಿ ಅಂತ ನಾನು ಹೇಳಿದೆ, ದಯವಿಟ್ಟು ಪ್ರಜ್ಞಾ ಹತ್ರ ಏನು ಕೇಳಬೇಡಿ, ಅವಳಿಗೇನು ಬೈಬೇಡಿ. ಅದೇನಾದರೂ ಇವ್ರಿಗೆ ಗೊತ್ತಾದರೆ ಇವ್ರು ನನ್ನನ್ನು ಬೈತಾರೆ. ಇಲ್ಲ ಸುರಭಿ, ನಾನು ಯಾರಿಗೂ ಬೈಯಲ್ಲ. ನೋಡು, ನಿನಗೆ ನನ್ನ ಮೇಲೆ ಗೌರವ ಪ್ರೀತಿ ನಿಜವಾಗ್ಲೂ ಇದ್ರೆ ನೀನು ನಾನು ಹೇಳ್ದಾಗ ಕೇಳಬೇಕು. ಸರಿ, ಅದೇನು ಹೇಳಿ. ನೋಡು, ನೀನೊಂದು 15 ದಿನದ ಮಟ್ಟಿಗೆ ನಿನ್ನ ತವ್ರ ಮನೆಗೆ ಹೋಗ್ಬಾ. ಯಾಕತ್ತೆ? ನಾನೇನು ತಪ್ಪು ಮಾಡಿದೆ? ನೀನೇನು ತಪ್ಪು ಮಾಡಿಲ್ಲ ಸುರಭಿ. ನಿನ್ನ ಬೆಲೆ ಇವ್ರಿಗೆ ಗೊತ್ತಾಗಬೇಕು ಅಂದರೆ ನೀನು ಆರಾಮಾಗಿ ಒಂದು 15 ದಿನ ತವ್ರ ಮನೇಲಿ ಇದ್ವಾ, ಆಮೇಲೆ ಬಂದು ನೋಡು ಎಲ್ಲರೂ ನಿನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂತ. ಅಲ್ಲ ಅತ್ತೆ, ನಾನು ನೋಡು ಸುರಭಿ, ನಾನು ಹೇಳೋದು ಕೇಳು. ಅರ್ಜುನ್ಗೆ ನಾನು ತುಂಬ ಸರಿ ಹೇಳಿದ್ದೀನಿ, ಪಾಪ ಸುರಭಿ ಬಗ್ಗೆನೂ ಸ್ವಲ್ಪ ಗಮನ ಕೊಡು ಅಂತ. ಆದರೆ ಅವ್ನು ಪ್ರೆಗ್ನೆಂಟ್ ಮಾತನ್ನೇ ವೇದವಾಕ್ಯ ಅಂತ ಅಂದ್ಕೊಳ್ತಾನೆ. ನೋಡು, ಎಲ್ರಿಗೂ ನಿನ್ನ ಬೆಲೆ ಗೊತ್ತಾಗಬೇಕು ಅಂದರೆ ನೀನು ತವ್ರ ಮನೆಗೆ ಹೋಗಬೇಕು. ಸುರಭಿಗೂ ಅತ್ತೆ ಹೇಳ್ತಿರೋದು ಸರಿ ಅಂತ ಅನ್ಸುತ್ತೆ. ಕೊನೆಗೆ ಸುರಭಿ ತಾನು ತವ್ರ ಮನೆಗೆ ಹೋಗ್ತೀನಿ ಅಂತ ಅತ್ತೆ ಹತ್ರ ಹೇಳ್ತಾಳೆ. ಸರಿ ಅತ್ತೆ, ನೀವು ಹೇಳ್ದಂಗೆ ಆಗಲಿ, ನಾನು ಇವತ್ತೇ ತವ್ರ ಮನೆಗೆ ಹೊರಡ್ತೀನಿ. ಒಳ್ಳೇದಮ್ಮ. ನವ್ಯ, ನವ್ಯ. ಏನತ್ತೆ? ನವ್ಯ, ನೀನು ಇನ್ನೂ ಎಷ್ಟು ದಿನ ಆಫೀಸಿಗೆ ರಜೆ ಹಾಕಿದ್ಯಮ್ಮ? ಇನ್ನೂ 1 ವಾರ. ಯಾಕಮ್ಮ? ಓ, ಅಣ್ಣ ಅದಕ್ಕೆ ಇಬ್ಬರು ಹನಿಮೂನ್ಗೆ ಹೋಗಿ ಬರಲಿ ಅಂತ ಕೇಳ್ತಾ ಇದೆಯಾ? ಇಲ್ಲ, ಸುರಭಿನ ಅವ್ರ ತವ್ರ ಮನೆಗೆ ಕಳಿಸ್ತಿದ್ದೀನಿ, ಅದಕ್ಕೆ ಕೇಳ್ತಾ ಇದ್ದೀನಿ. ಹೌದಾ? ಒಳ್ಳೇದಾಯಿತು ಬಿಡು. ಅವರು ತವ್ರ ಮನೆಗೆ ಹೋಗಿ ತುಂಬ ದಿನಗಳೇ ಆಗಿದೆ. ಹೇಗೋ ನವ್ಯ ಅದಕ್ಕೆ ಇಲ್ಲೇ ಇರ್ತಾರಲ್ಲ, ನಾನು ಅವರು ಆರಾಮಾಗಿರ್ಬೋದು. ಹಾಂ, ನೀವಿಬ್ಬರು ಆರಾಮಾಗಿರಲಿ ಅಂತಾನೆ ನಾನು ಸುರಭಿನ ತವ್ರ ಮನೆಗೆ ಕಳಿಸ್ತಿರೋದು. ನವ್ಯ ಅದಕ್ಕೆ ಇನ್ನೇನು ಅಮ್ಮನೇ ಹೇಳಾಯ್ತಲ್ಲ, ನಿಮ್ಮ ಅತ್ತೆನೇ ಗ್ರೀನ್ ಸಿಗ್ನಲ್ ಕೊಟ್ಮೇಲೆ ಇನ್ನೇನು ಭಯ ನಿಮಗೆ? ನಡೀರಿ, ನಾವಿಬ್ರು ಆರಾಮಾಗಿ ರೂಮಲ್ಲಿ ಕುತ್ಕೊಂಡು ಹರಟೆ ಹೊಡೆಯೋಣ. ಸರಿ, ನಡಿ.
ನೋಡಿದ್ರೆ ಅತ್ತೆ, ಅವರಿಬ್ರು ಎಷ್ಟು ಖುಷಿಯಿಂದ ಹೋದ್ರು. ಹೋಗ್ಲಿ ಬಿಡು ಸುರಭಿ, ಎಷ್ಟೊತ್ತು ಅಂತ ಹರಟೆ ಹೊಡಿತಾರೆ. ಇವಾಗ ನೀನು ತಿಂಡಿ ರೆಡಿ ಮಾಡಿದ್ಯಾ, ಅದಕ್ಕೆ ಅವರಿಬ್ರು ಆರಾಮಾಗಿದ್ದಾರೆ. ನೀನು ತವ್ರ ಮನೆಗೆ ಹೊರಡು. ಮಧ್ಯಾಹ್ನದ ಅಡುಗೆನ ಯಾರ ಕೈಲಿ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಿ ಅತ್ತೆ, ನಾನು ಲಗೇಜ್ ಪ್ಯಾಕ್ ಮಾಡ್ಕೊಳ್ತೀನಿ. ಹೊಸ್ದಾಗಿ ಮದುವೆ ಆಗಿ ಬಂದಿದ್ದಾಳೆ, ಈಗಲೇ ಏನೂ ಕೆಲಸ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ಪ್ರಜ್ಞಾ ಜೊತೆ ಸೇರಿಕೊಂಡು ಇವಳು ಯಾಕೋ ಅತಿಯಾಗಿ ಆಡ್ತಿದ್ದಾಳೆ. ಸ್ವಲ್ಪನಾದರೂ ಸೊಸೆ ಅನ್ನೋ ಜವಾಬ್ದಾರಿ ಬೇಡವಾ? ಅತ್ತೆ ಶಾರದಂಗೆ ಸುರಭಿ ಬೆಲೆ ಇವ್ರಿಗೆಲ್ಲ ಗೊತ್ತಾಗಬೇಕು ಅಂದರೆ ಅವಳು ಇಲ್ಲಿರಬಾರ್ದು, ಸ್ವಲ್ಪ ದಿನ ತವ್ರ ಮನೇಲಿ ಇರಲಿ, ಅದೇ ಸರಿ ಅಂತ ಅನಿಸುತ್ತೆ. ಆದ್ದರಿಂದ ಅವಳು ಸುರಭಿನ ತವ್ರ ಮನೆ ಕಳ್ಸೋಕ್ಕೆ ರೆಡಿ ಆಗ್ತಾಳೆ. ಸರಿ ಅತ್ತೆ, ನಾನು ಹೋಗಿ ಬರ್ತೀನಿ. ಸುರಭಿ, ದುಡ್ಡೇನಾದರೂ ಬೇಕಮ್ಮ? ಇಲ್ಲ ಅತ್ತೆ, ನನ್ನ ಹತ್ರ ಇದೆ. ಸರಿ, ಆರಾಮಾಗಿ ಹೋಗ್ಬಾ. ತಲುಪಿದ ಕೂಡಲೇ ನನಗೊಂದು ಫೋನ್ ಮಾಡು. ಸರಿ ಅತ್ತೆ. ಪಾಪ ಸುರಭಿನ ನಾನೇ ತವ್ರ ಮನೆಗೆ ಹೋಗು ಅಂತ ಹೇಳೋ ಹಾಗಾಯಿತು. ಇಲ್ಲಿ ಏನು ಮಾಡೋಕ್ಕಾಗುತ್ತೆ? ಇವರಿಗೆಲ್ಲ ಅವಳ ಬೆಲೆ ಗೊತ್ತಾಗೋ ಹಾಗೆ ಮಾಡಬೇಕು ಅಂದರೆ ಇದು ಒಂದೇ ದಾರಿ ಇರೋದು. ಅವಳು ಸ್ವಲ್ಪ ದಿನ ಆರಾಮಾಗಿ ತವ್ರ ಮನೇಲಿ ರೆಸ್ಟ್ ತಗೊಂಡು ಬರಲಿ. ಅತ್ತೆ ಶಾರದಾ ಮನೆಯವರಿಗೆಲ್ಲ ಸುರಭಿ ಬೆಲೆ ಗೊತ್ತಾಗೋ ಹಾಗೆ ಹೇಗೆ ಮಾಡ್ತಾಳೆ, ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.